ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಹೆಂಡತಿ ಬುರ್ಖವನ್ನ ಧರಿಸಿಲ್ಲ ಅನ್ನುವಂತಹ ಕಾರಣಕ್ಕೆ ಒಬ್ಬ ವ್ಯಕ್ತಿ ತನ್ನ ಪತ್ನಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ಮನೆ ಅಂಗಳದಲ್ಲೇ ಹೂತ್ ಹಾಕಿರುವಂತಹ ಒಂದು ಘಟನೆ ನಡೆದಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಉತ್ತರ ಪ್ರದೇಶದ ಶಾಮ್ಲಿ ಅನ್ನುವಂತಹ ಜಿಲ್ಲೆಯಲ್ಲಿ ಮೊಹಮ್ಮದ್ ಫಾರೂಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ತೈರಾಗೆ ಯಾವಾಗ್ಲೂ ನೀನು ಬುರ್ಖಾ ಹಾಕೊಂಡೇ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ಇದರಿಂದಾಗಿ ಮನೆಯಲ್ಲಿ ಆಗಾಗ ಜಗಳ ಗಲಾಟೆಗಳು ಕೂಡ ಆಗ್ತಾ ಇತ್ತು. ಆದ್ರೂ ಒಂದು ದಿನ ತೈರಾ ಬುರ್ಖವನ್ನ ಹಾಕೊಳ್ದೆ ತನ್ನ ತವರು ಮನೆಗೆ ಹೋಗ್ಬಿಟ್ಟು ಬಂದಿದ್ದಾಳೆ. ಈ ವಿಚಾರ ಫಾರೂಕ್ಗೆ ಗೊತ್ತಾಗಿ ಬಹಳಷ್ಟು ಕೋಪಗೊಂಡಿದ್ದಾನೆ. ನಾನು ಪದೇ ಪದೇ ಈಕೆಗೆ ಹೇಳಿದ್ರು ಕೂಡ ಈಕೆ ನನ್ನ ಮಾತನ್ನ ಯಾಕೆ ಕೇಳ್ತಾ ಇಲ್ಲ, ಬುರ್ಕಾ ಹಾಕೊಳ್ದೆ ಹೋಗುವಂತದ್ದು ಏನಿತ್ತು ಅಂತ ಹೇಳಿ ಅವನು ಬಹಳಷ್ಟು ಕೋಪಗೊಂಡಿದ್ದಾನೆ. ನಂತರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ತೈರಾಗೆ ಅವತ್ತು ರಾತ್ರಿ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅವನು ಕೊಲೆ ಮಾಡ್ಬೇಕು ಅಂತ ಹೇಳಿ. ಅಷ್ಟು ಕೋಪ ಬಂದಿದೆ ಅವನಿಗೆ. ಟೀ ಕಾಯಿಸ್ಕೊಡು ಅಂತ ಹೇಳಿದ್ದಾನೆ. ತೈರಾ ಟೀ ಕಾಯಿಸೋದಕ್ಕೆ ತನ್ನ ಗಂಡಂಗೆ ಅಂತ ಹೇಳಿ ಅಡುಗೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಫಾರೂಕ್ ಹಿಂದಿನಿಂದ ತಲೆಗೆ ಗುಂಡು ಹಾರಿಸಿ ತನ್ನ ಪತ್ನಿಯನ್ನ ಅಂದ್ರೆ ತೈರಾನನ್ನ ಕೊಲೆ ಮಾಡ್ತಾನೆ. ನಂತರ ಆ ಗುಂಡಿನ ಶಬ್ದ ಕೇಳಿ ಅದೇ ಮನೆಯಲ್ಲಿ ಮಲ್ಕೊಂಡಿದ್ದಂತಹ 14 ವರ್ಷದ ಅವರ ಮಗಳು ಎದ್ದು ಬರ್ತಾಳೆ. ಎದ್ದು ಬಂದು ಅಡುಗೆ ಮನೆಯಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ತನ್ನ ತಾಯಿ ಕೊಲೆಯಾಗಿ ಬಿದ್ದಿರ್ತಾಳೆ. ನಂತರ ಆಕೆ ಇನ್ನೇನು ಕೂಕ್ಕೋಬೇಕು ಅನ್ನುವಂಥ ಸಂದರ್ಭದಲ್ಲಿ ಆಕೆಯ ತಲೆಗೂ ಕೂಡ ಗುಂಡು ಹಾರಿಸಿ ಕೊಲೆ ಮಾಡ್ತಾನೆ. ಈ ಶಬ್ದವನ್ನ ಕೇಳಿ ಮತ್ತೊಬ್ಬಳು 7 ವರ್ಷದ ಮಗಳು ಆಕೆ ಕೂಡ ಎದ್ದು ಬರ್ತಾಳೆ. ಎದ್ದು ಬಂದ ಸಂದರ್ಭದಲ್ಲಿ ಆಕೆಯ ಕತ್ತನ್ನ ಹಿಸುಕಿ ಈ ಮೊಹಮ್ಮದ್ ಫಾರೂಕ್ ಆ ಮಗಳನ್ನ ಕೂಡ ಕೊಲೆ ಮಾಡ್ತಾನೆ. ಮನೆ ಅಂಗಳದಲ್ಲಿ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಗುಂಡಿಯನ್ನ ತೋಡಿರ್ತಾರೆ. 9 ಅಡಿ ಆಳದ ಗುಂಡಿಯನ್ನ ತೋಡಿದಂತಹ ಸಂದರ್ಭದಲ್ಲಿ ಈ ಮೂವರ ಮೃತದೇಹವನ್ನ ಕೂಡ ಆ ಗುಂಡಿಗೆ ಹಾಕಿ ಮುಚ್ಚಿಬಿಡ್ತಾನೆ. ಯಾರಿಗೂ ಗೊತ್ತಾಗದೆ ಇರೋ ರೀತಿಯಾಗಿ ಸುಮ್ಮನೆ ಇರ್ತಾನೆ. ಮತ್ತೆ ಆ ಮೊಹಮ್ಮದ್ ಫಾರೂಕ್ ಅವರ ತಂದೆ ಬಂದು ಕೇಳ್ತಾರೆ, ಎಲ್ಲಿ ನಿನ್ನ ಹೆಂಡತಿ ಮತ್ತೆ ಮಕ್ಕಳು ಕಾಣಿಸ್ತಾ ಇಲ್ಲ, ಹೆಣ್ಮಕ್ಳು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಗಂಡು ಮಕ್ಕಳು ಮನೆಯಲ್ಲೇ ಇದ್ರು ಕೂಡ ಅವರಿಗೆ ಯಾವುದೇ ವಿಚಾರ ಗೊತ್ತಿರೋದಿಲ್ಲ. ಅಷ್ಟರ ಮಟ್ಟಿಗೆ ಕೊಲೆ ಮಾಡಿ ಹೂತಾಕ್ಬಿಟ್ಟಿರ್ತಾನೆ ದೇಹವನ್ನ. ಮೊಹಮ್ಮದ್ ಫಾರೂಕ್ ಅವರ ತಂದೆ ಕೇಳಿದಾಗ ಸಂಬಂಧಿಕರ ಮನೆಗೆ ಹೋಗಿರ್ಬಹುದು, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವನ ಒಂದು ಬಿಹೇವಿಯರ್ ನೋಡಿ ಆ ತಂದೆಗೆ ಅನುಮಾನ ಬರುತ್ತೆ. ಅವರು ಗ್ರಾಮಸ್ಥರಿಗೆ ಹೇಳ್ತಾರೆ, ನನ್ನ ಸೊಸೆ ಮತ್ತೆ ಇಬ್ರು ಹೆಣ್ಮಕ್ಳು ಮೊಮ್ಮಕ್ಳು ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಆಗ ಆ ತೈರಾ ಅವರ ಅಪ್ಪನಿಗೆ ಈ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಮಗಳು ಬುರ್ಖಾ ಹಾಕಿಲ್ಲ ಅಂತ ಹೇಳಿ ನನ್ನ ಅಳಿಯ ತುಂಬಾ ಕೋಪ ಆಗಿದ್ದಾನೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಇವನೇ ಏನೋ ಮಾಡಿದ್ದಾನೆ, ಆಗಾಗ ಜಗಳ ಆಗ್ತಾ ಇತ್ತು ಮನೆಯಲ್ಲಿ ಅಂತ ಅನುಮಾನ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ತೈರಾ ಅವರ ಅಪ್ಪ, ನನ್ನ ಅಳಿಯನೇ ಏನೋ ಮಾಡಿದ್ದಾನೆ, ನನ್ನ ಮಗಳು ಮತ್ತೆ ಇಬ್ಬರು ಹೆಣ್ಮಕ್ಳು ಕಾಣಿಸ್ತಾ ಇಲ್ಲ, ನನಗೆ ನನ್ನ ಅಳಿಯನ ಮೇಲೆ ಅನುಮಾನ ಇದೆ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ. ಆಗ ಪೊಲೀಸರು ತನಿಖೆನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಈ ಮೊಹಮ್ಮದ್ ಫಾರೂಕ್ ಅನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಮೊದಲಿಗೆ ನನ್ಗೇನು ಗೊತ್ತಿಲ್ಲ, ಅವರು ಎಲ್ಲಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾನೆ. ಆದ್ರೆ ಪೊಲೀಸರ ಒಂದು ಸ್ಟೈಲಲ್ಲಿ ವಿಚಾರಣೆಯನ್ನ ನಡೆಸಿದಾಗ ಆ ಫಾರೂಕ್ ತಾನೇ ಕೊಲೆ ಮಾಡಿರೋದಾಗಿ ಮತ್ತೆ ಮನೆ ಅಂಗಳದಲ್ಲೇ ಮೂವರ ಮೃತದೇಹವನ್ನ ಹೂತ್ ಹಾಕಿರೋದಾಗಿ ಒಪ್ಕೊಂಡಿದ್ದಾನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.